ನಮಸ್ಕಾರ ಮಕ್ಕಳೇ. ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ರಾಜನ ಕನಸಿನ ಅರ್ಥ. ಏನಿದು ಕಥೆ ಅಂತ ನೋಡ್ಕೊಂಬರೋಣ. ಒಮ್ಮೆ ಒಂದು ರಾತ್ರಿ ವಿಜಯನಗರದ ರಾಜ ಕೃಷ್ಣದೇವರಾಯನಿಗೆ ವಿಚಿತ್ರವಾದ ಒಂದು ಕನಸು ಬೀಳುತ್ತೆ. ಕನಸಿನಲ್ಲಿ ಅವರು ಆಕಾಶದಲ್ಲಿ ಹಾರಾಡುವಂತೆ ಕಾಣುತ್ತೆ. ನಂತರ ಏಕಾಏಕಿ ಕೆಳಗೆ ಬಿದ್ದು ಮಣ್ಣಿನಲ್ಲಿ ಮುಳುಗುತ್ತಿರುವುದು ಅನುಭವಕ್ಕೆ ಬರುತ್ತೆ. ಬೆಳಗ್ಗೆ ಎದ್ದರೂ ಆ ಕನಸಿನ ಅರ್ಥವು ಅವ್ರಿಗೆ ಆಗಲ್ಲ. ಅದರಿಂದ ಅವರು ಚಿಂತೆಯಲ್ಲೇ ಮುಳುಗಿರ್ತಾರೆ. ಮಹಾರಾಜರು ತಕ್ಷಣ ಅರಮನೆಯ ಜ್ಯೋತಿಷಿಗಳು, ಪಂಡಿತರು ಮತ್ತು ಮಂತ್ರಿಗಳನ್ನು ಕರೆಸ್ತಾರೆ. ಕರೆಸಿ ಅವರು ಮುಂದೆ ಹೇಳ್ತಾರೆ, ನನ್ನ ಕನಸಿನ ಅರ್ಥವೇನು, ಯಾರು ಹೇಳಬಲ್ಲರು ಅಂತ ಕೇಳ್ತಾರೆ. ಆಗ ಪ್ರತಿಯೊಬ್ಬರು ತಮ್ಮದೇ ರೀತಿ ವಿವರಣೆ ನೀಡ್ತಾರೆ. ಒಬ್ಬರು ಹೇಳ್ತಾರೆ, ಇದು ದೊಡ್ಡ ಅಪಾಯದ ಸೂಚನೆ. ಇನ್ನೊಬ್ರು ಹೇಳ್ತಾರೆ, ಇದು ರಾಜ್ಯಕ್ಕೆ ಕಷ್ಟ ಬರುವ ಲಕ್ಷಣ ಕಾಣ್ತಾ ಇದೆ. ಮತ್ತೊಬ್ರು ಹೇಳ್ತಾರೆ, ಬಹಳ ದೊಡ್ಡ ಯಜ್ಞ ಮಾಡಿಸ್ಬೇಕಾಗುತ್ತೆ ಅಂತ ಸಲಹೆಯನ್ನು ನೀಡ್ತಾರೆ. ಆದರೆ ಇದು ಯಾವುದೇ ಉತ್ತರದಿಂದ ರಾಜರಿಗೆ ಸಮಾಧಾನ ಆಗಲ್ಲ. ಅಷ್ಟರಲ್ಲಿ ಅಲ್ಲಿಗೆ ತೆನಾಲಿ ರಾಮಕೃಷ್ಣ ಅವರು ಬರ್ತಾರೆ. ರಾಜರು ತನ್ನ ಕನಸನ್ನು ತೆನಾಲಿ ರಾಮಕೃಷ್ಣನ್ಗೆ ವಿವರಿಸ್ತಾರೆ. ಆಗ ತೆನಾಲಿ ರಾಮಕೃಷ್ಣ ನಗುತ್ತಾ ಹೇಳ್ತಾರೆ, ಮಹಾರಾಜರೇ, ಕನಸುಗಳು ಮನಸ್ಸಿನ ಕಲ್ಪನೆಗಳು. ದಿನವಿಡೀ ಯೋಚಿಸಿದ ವಿಷಯಗಳು ಅಥವಾ ಮನಸ್ಸಿನ ಭಾವನೆಗಳು ಕನಸಿನಲ್ಲಿ ಕಾಣಿಸ್ಕೊಳ್ತವೆ. ಪ್ರತಿಯೊಂದು ಕನಸಿಗೂ ಭವಿಷ್ಯದ ಅರ್ಥ ಹುಡುಕುವುದು ಸರಿಯಲ್ಲ. ಅದರ ಬದಲು ನಾವು ಜಾಗೃತ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವುದು ಮುಖ್ಯ ಅಂತ ಹೇಳ್ತಾರೆ. ಆಗ ರಾಜರು ಕೇಳ್ತಾರೆ, ಹಾಗಾದರೆ ಈ ಕನಸಿನಲ್ಲಿ ನಾನು ಏನು ಕಲಿಬೇಕು ಅಂತ ಕೇಳ್ತಾರೆ. ತೆನಾಲಿ ರಾಮಕೃಷ್ಣ ಆವಾಗ ಒಂದು ಸರಳವಾದ ಉತ್ತರವನ್ನು ನೀಡ್ತಾರೆ. ಮಹಾರಾಜರೇ, ಎತ್ತರವಿದ್ದರೂ ವಿನಯ ಇರಬೇಕು, ಕೆಳಗೆ ಬಿದ್ದರೂ ಧೈರ್ಯ ಕಳೆದುಕೊಳ್ಳಬಾರದು. ಇದು ಜೀವನದಲ್ಲಿ ಸುಖ ದುಃಖ ಎರಡೂ ಬರುತ್ತದೆ. ಬುದ್ಧಿವಂತರನು ಅವೆರಡನ್ನೂ ಸಮಚಿತ್ತದಿಂದ ಸ್ವೀಕರಿಸ್ತಾನೆ ಅಂತ. ಇದೇ ನಿಮ್ಮ ಕನಸಿನ ಅರ್ಥ ಅಂತ ತೆನಾಲಿ ರಾಮಕೃಷ್ಣ ಹೇಳ್ತಾನೆ. ಆಗ ರಾಜರಿಗೆ ಇದನ್ನು ಕೇಳಿ ತುಂಬ ಸಂತೋಷನ ಆಗುತ್ತೆ. ಹೌದು, ಇದೇ ನಿಜವಾದ ಕನಸಿನ ಅರ್ಥ ಅಂತ ಅವ್ರಿಗೆ ಅರಿವಾಗುತ್ತೆ. ಅದನ್ನು ಹೇಳಿದ ತೆನಾಲಿ ರಾಮಕೃಷ್ಣನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ನೀಡಿ ಗೌರವಿಸ್ತಾರೆ. ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೇ. ಕನಸುಗಳಿಗಿಂತ ನಮ್ಮ ಒಳ್ಳೆಯ ಆಲೋಚನೆಗಳು, ಸರಿಯಾದ ನಿರ್ಧಾರಗಳು ಮತ್ತು ಸತ್ಯಾಸತ್ಯತೆಗಳು ನಮ್ಮ ಭವಿಷ್ಯವನ್ನು ರೂಪಿಸ್ತವೆ. ಅದನ್ನು ಬಿಟ್ಟು ನಮ್ಮ ಕನಸಿನ ಅರ್ಥವನ್ನು ವಿನಾಕಾರಣ ಯೋಚಿಸ್ತಾ ಕೂತ್ಕೊಳ್ಳೋದು ಮೂರ್ಖತನ. ಮಕ್ಕಳೇ, ಇದನ್ನು ಯಾವಾಗಲೂ ಮರಿಬೇಡಿ.